ಸ್ವಲ್ಪ ತಮ್ಮ ಹೆಸರು ಹೇಳ್ಬಿಡಿ ಒಂದು ನಿಮಿಷ ದಯವಿಟ್ಟು. ಸರ್ವೇ ಜನ ಸುಖಿನೋ ಭವಂತು. ಮಧ್ಯೆ ನನ್ನ ಹೆಸರು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿ ದುರ್ಗಾ ಭಾರ್ಗವೆ ಎಂಬ ಸಂಸ್ಕೃತ ಶ್ಲೋಕದಿಂದ ಈ ಮಾತನ್ನು ನುಡಿಯನ್ನು ಆರಂಭಿಸುತ್ತಿದ್ದೇವೆ. ವೀರಶೈವ ಲಿಂಗಾಯತ ಸಭಾದಲ್ಲಿ ಕೂತಿರುವ ಎಲ್ಲರಿಗೂ ವಂದನೆಗಳು ಹಾಗೂ ಎಲ್ಲರಿಗೂ ನನ್ನ ಆನಂದಪೂರ್ವಕ ವಂದನೆಗಳು. ನಾವು ರುದ್ರಭೂಮಿ ಕಟ್ಟಬೇಕು, ಮತ್ತೆ ಹಾಸ್ಟೆಲ್ ಕಟ್ಟಬೇಕು, ಮತ್ತೆ ಇನ್ನೊಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ. ಕಟ್ಟಬೇಕು ಒಳ್ಳೇದು, ಅದು ಮೂಲ ನಮ್ಗೆ ಇನ್ಕಮ್ ಬೇಕು, ಅಂದ್ರೆ ಹಣ ಸಂಗ್ರಹ ಆಗ್ಬೇಕು. ಹಣ ಸಂಗ್ರಹ ಒಂದ್ಸರಿ ಮಾಡ್ತೀವಿ, ಆ ಹಣ ಸಂಗ್ರಹ ಆದ್ಮೇಲೆ ಅದು ರೊಟೇಟ್ ಆಗ್ತಲೇ ಇರಬೇಕು. ಅದು ಯಾವ ತರ ಆಗಿರ್ಬೋದು ಅಂತ ಅಂದ್ರೆ, ಈಗ ನಾವು ಬೆಂಗಳೂರೆಲ್ಲ ನೀವು ನೋಡಿರ್ಬೋದು, ಬಸವೇಶ್ವರ ಕಲ್ಯಾಣ ಮಂಟಪ, ಅದು ಇದು ಬಸವೇಶ್ವರ ಸ್ಟ್ಯಾಚು ಅವು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಸೊ ನಮ್ಮದು ಒಂದು ಪ್ರತೀಕ ಆಗ್ಬೇಕು, ಅಂದ್ರೆ ಒಂದು 4 ಜನ ನೋಡಂಗ್, 4 ಜನದಿಂದ 8 ಜನಕ್ಕೆ ತಲುಪಬೇಕು. ಅದು ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಆಗಿರ್ಬೋದು, ಒಂದು ವ್ಯವಹಾರದ ಮೈಂಡ್ ಸೆಟ್ ಆಗಿರ್ಬೋದು, ಒಂದು ಮನುಷ್ಯತ್ವದ ಮೈಂಡ್ ಸೆಟ್ ಆಗಿರ್ಬೋದು. ನಮ್ಮ ರೇಣುಕಾಚಾರ್ಯ ಸ್ಟ್ಯಾಚು ಸಹ ಕಟ್ಟಿದ್ರೆ ಒಂದು 50 ಅಡಿ ಅನ್ನೋದು, ಅದು ಒಳಗಡೆ ಎಲ್ಲ ಒಂದು ಮ್ಯೂಸಿಯಂ ಎಲ್ಲ ಮಾಡಿದ್ರೆ, ಜನಗಳು ಟಿಕೆಟ್ ತರ ಎಲ್ಲ ಮಾಡಿದ್ರೆ, ಸೊ ಇನ್ಕಮ್ ಜನರೇಟ್ ಆಗುತ್ತೆ. ಮತ್ತೆ ಅವ್ರು ಸಾರಿದ ಒಂದೊಂದು ತತ್ವ, ಜೀವ ತತ್ವ ಅಂದ್ರೆ ಮನುಷ್ಯತ್ವದಿಂದ ವಿಶ್ವಕ್ಕೆ ಶಾಂತಿ ಹಾಗೂ ಮಾನವ ಧರ್ಮಕ್ಕೆ ಜಯವಾಗಲಿ ಹಾಗೂ ಧರ್ಮದಿಂದ ಶಾಂತಿ ನೆಲೆಸಲಿ, ಜಯವಾಗಲಿ ಇಂಥ ಮಾನವ ಕುಲಕ್ಕೆ ಒಂದು ಜ್ಯೋತಿ ಆಗುವಂತ ಮಾರ್ಗವನ್ನು ಸಹ ಸಾರಿದ್ದಾರೆ. ಅದನ್ನು ನಮ್ಮ ವಿಶ್ವಕ್ಕೆ ಹಾಗೂ ದೇಶಕ್ಕೆ ಪಸರಿಸುವುದು ನಮ್ಮ ಒಂದು ವೀರಶೈವ ಲಿಂಗಾಯತ ಸಭಾದ ಒಂದು ಆದ್ಯ ಕರ್ತವ್ಯ. ಇದರಿಂದ ನಾವು ಒಂದು ಮನುಷ್ಯತ್ವ ದಾರಿಯು ಜೊತೆಗೆ ಇನ್ಕಮ್ ಸಹ ಜನರೇಟ್ ಆಗುತ್ತೆ. ಇದು ಸಹ ನಮ್ಮ ಆದ್ಯ ಕರ್ತವ್ಯವಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಓಂ ಶಾಂತಿ.